ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಲೋಕಸಭೆ ಮಹಿಳಾ ಮೀಸಲಾತಿಯನ್ನ 33% ನಮ್ಮ ಜೀವಿತಾವಧಿಯಲ್ಲಾದ್ರೂ ಮಾಡ್ತೀರಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶೆ BV ನಾಗರತ್ನ ಮೋದಿ ಸರ್ಕಾರಕ್ಕೆ ತಪರಾಕಿ ಹಾಕಿದ್ದಾರೆ. ಈ ರೀತಿ ಮಹಿಳಾ ಮೀಸಲಾತಿಯನ್ನ 33% ಕೊಟ್ರೆ ನಿಜವಾದ ಸಮಾನತೆ ನಮ್ಮ ಸಂವಿಧಾನದ ನಿರ್ಮಾಪಕರ ಆಶಯವೂ ಇದೇ ಆಗಿತ್ತು. ಆದ್ರಿಂದ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು. ನಾರಿ ಶಕ್ತಿ ವಂದನಾ ಅಂತ ಹೇಳಿ ಇದಕ್ಕೆ ಕಾನೂನು ಇಟ್ರೆ, ನಾರಿ ಶಕ್ತಿ ವಂದನಾ ಅಭಿವಂದನಾ, ಇದು ಮಹಿಳೆಯರಿಗೆ 33% ಏನ್ ಮೀಸಲಾತಿ ಕೊಡ್ಬೇಕಲ್ಲ, ಅದಕ್ಕೆ ಇಟ್ಟಿರುವಂತಹ ಸರ್ಕಾರ ಈ ಕಾಯ್ದೆಗೆ ಹೆಸರಿಟ್ಟಿರೋದು. ಈ ಕಾಯ್ದೆ ಜಾರಿ ತಂದಾಗ ಶತಶತಮಾನಗಳಿಂದ ಮಹಿಳೆಯರಿಗೆ ಏನು ತಾರತಮ್ಯ ಉಂಟಾಗಿದೆ ಸಮಾಜದಲ್ಲಿ, ಅದನ್ನ ಸರಿಪಡಿಸೋಕೆ ಸಾಧ್ಯ ಇದೆ. ಮಹಿಳಾ ಅಂತ ಹೇಳಿದ್ರು. ಯಾವ ಸಂದರ್ಭದಲ್ಲಿ ಮಾತನಾಡಿದಾರೆ ಅಂದ್ರೆ, ಮಹಿಳಾ ಕಾನೂನುಗಳು ಗರ್ಭದಿಂದ ಗೋರಿಯವರೆಗೆ ಅಂತ ಹೇಳಿ ಮಹಾಲಕ್ಷ್ಮಿ ಪಾವನಿ ಅನ್ನೋರು ಪುಸ್ತಕವನ್ನ ಬರೆದಿದ್ರು. ಆ ಪುಸ್ತಕವನ್ನ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಇವರು ನಾಗರತ್ನ ಅವರು 2027 ಸೆಪ್ಟೆಂಬರ್ ಭಾರತದ ಮೊದಲ ಚೀಫ್ ಜಸ್ಟಿಸ್ ಆಗಿ ಮಹಿಳಾ ಮುಖ್ಯ ನ್ಯಾಯಾಧೀಶಿಯಾಗಿ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ಸಹ ಒಂದು ದಾಖಲೆಯನ್ನ ಬರೀತಾರೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಎಲ್ಲಾ ಸ್ಥಾನಮಾನ ಪಡೆಯುವ ಹಕ್ಕನ್ನ ಮಹಿಳೆಯರು ಹೊಂದಿದ್ದಾರೆ. ಆದ್ರೆ ಇದು ಪುರುಷರ ಹಕ್ಕಿನ ಮೇಲಿನ ದಾಳಿ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಮಹಿಳೆಯರ ಹಕ್ಕನ್ನ ಸದಾ ತಿರಸ್ಕರಿಸ್ತಾ ಬಂದಿದೆ. ನಾವು ಪುರುಷ ದ್ವೇಷಿಗಳಲ್ಲ, ಆದ್ರೆ ಮಹಿಳೆಯರು ಮಹಿಳಾ ಪರವಾಗಿ ಕೆಲಸ ಮಾಡೋಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶೆ ಮಹೇಶ್ವರಿ ಅವರು ಲಾ ಕಮಿಷನ್ ನಲ್ಲಿ ಚೇರ್ಮನ್ ಆಗಿದ್ದಾರೆ. ಮಹೇಶ್ವರಿ ಅವರು ಮಹಿಳಾ ತಾರತಮ್ಯದ ಎಲ್ಲ ಕಾನೂನುಗಳನ್ನ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ತಾರತಮ್ಯ ಯಾವ್ಯಾವ ಕಾನೂನುಗಳಿದೆ ಅನ್ನೋದನ್ನ ಗಮನಕ್ಕೆ ತಂದು ಇದಕ್ಕೆ ಪರಿಹಾರವನ್ನು ಸಹ ಸರ್ಕಾರದ ಮೂಲಕ ಜಾರಿಗೊಳಿಸಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮಹೇಶ್ವರಿ ಅವರನ್ನ ಕೋರ್ಕೊಂಡಿದ್ದಾರೆ. ನಾಗರತ್ನ ಅವರು ತಮ್ಮ ಜೀವಿತಾವಧಿಯಲ್ಲೇ ಇದನ್ನ ಮಾಡ್ತೀರಾ ಅಂತ ಕೇಳಿರೋದು ಖಂಡಿತ ಇದು ಸರ್ಕಾರಕ್ಕೆ ತಪರಾಕಿ ಹಾಕಿದಾಗೆ. ಈಗ ನಾಗರತ್ನ ಅವರು ಯಾವಾಗೆಲ್ಲ ಮಹಿಳೆಯರ ಬಗ್ಗೆ ತಾರತಮ್ಯ ಬಂದಾಗೆಲ್ಲ ಅವರು ಪ್ರಶ್ನೆ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇಡೀ ದೇಶ ಸಂವಿಧಾನದ ನಿರ್ಮಾಪಕರು ಆಶಯ ಮಾಡಿ 75 ವರ್ಷ ದಾಟಿದ್ರು ಇನ್ನೂ ಸರ್ಕಾರಗಳು ಇದನ್ನ ಜಾರಿಗೊಳಿಸಿಲ್ಲ ಅನ್ನೋದನ್ನ ಇವತ್ತು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಇವತ್ತು ಕಿವಿ ಇದ್ರೆ ಕೇಳಿಸ್ಕೊಂಡು ಇದಕ್ಕೆ ಉತ್ತರ ಕೊಡುತ್ತಾ, ಇದ್ರ ಪರವಾಗಿ ಕೆಲಸ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ನೋಡ್ಬೇಕಾಗ್ತದೆ. ಸದ್ಯಕ್ಕಂತೂ ಮಹಿಳೆಯರಲ್ಲಿ ಏನು ಸ್ವಾತಂತ್ರ್ಯ ಬಂದಾಗ ಮಹಿಳೆಯರಿಗೆ ಎಲ್ಲ ಸ್ಥಾನಗಳನ್ನ ಅಲಂಕಾರ ಮಾಡೋಕೆ ಬೇಕಾದ ಅರ್ಹತೆ ಶಿಕ್ಷಣ ಇಲ್ಲದೆ ಇದ್ದಿರಬಹುದು. ಆದ್ರೆ ಇವತ್ತು ಅಂತವರು ಸಾಕಷ್ಟು ಜನ ಸಾಧನೆ ಮಾಡಿದವರು ಇದ್ದಾರೆ. ಎಲ್ರಿಗೂ ಅವಕಾಶ ಕೊಡ್ಬೇಕು, ಸಮಾಜವನ್ನ ಸಮಾಜದ ಕಡೆ ತೆಗೆದುಕೊಂಡು ಬೇಕು, ಲಿಂಗ ತಾರತಮ್ಯವನ್ನ ನಿವಾರಿಸ್ಬೇಕು. ಕಡಿಮೆ ಅಲ್ಲ, ನಿವಾರಿಸೋದೊಂದೇ ಈಗ ಇರುವ ದಾರಿ ಅಂತ ಹೇಳಿ ನಾಗರತ್ನ ಅವರು ಹೇಳಿದ್ದಾರೆ. ಇವತ್ತು ಈಗಿನ ಸರ್ಕಾರದ ಒಂದು ಆಡಳಿತದಲ್ಲೂ ತೆಗೆದುಕೊಂಡ್ರು ಸಹ ಮಹಿಳೆಯರ ಸಂಖ್ಯೆ, ಅಧಿಕಾರದಲ್ಲಿರುವ ಮಹಿಳೆಯರ ಸಂಖ್ಯೆ ಬಹಳ ಕಡಿಮೆ ಇದೆ. ಬಿಜೆಪಿ ಸರ್ಕಾರದಲ್ಲಿರ್ಬೋದು, ಕಾಂಗ್ರೆಸ್ ನಲ್ಲೂ ಇರ್ಬೋದು. ಬಿಜೆಪಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ನಲ್ಲಿ ಅಟ್ಲೀಸ್ಟ್ ಜಾಸ್ತಿ ಜನಕ್ಕೆ ಟಿಕೆಟ್ ಸಿಕ್ಕುತ್ತೆ. ಆದ್ರೆ ಬಿಜೆಪಿನಲ್ಲಿ ಮಹಿಳೆಯರ ಬಗ್ಗೆ ಒಳ್ಳೇದನ್ನ ಹೇಳ್ತಿರ್ತಾರೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗಿಲ್ಲ ಅನ್ನೋದನ್ನ ಸಹ ಅಬ್ಸರ್ವ್ ಮಾಡ್ಬೇಕಾಗ್ತದೆ. ಅದರಿಂದ ಸರ್ಕಾರಗಳು ಅದಕ್ಕೆ ಕಾನೂನನ್ನ ತಂದ್ಬಿಟ್ರೆ 33%, ಆ ಕಾನೂನು ತಂದಾಗ ಅವ್ರಿಗೆ ಏನ್ ಸಿಗ್ಬೇಕೋ ಅದನ್ನ ಸಿಗುತ್ತೆ. ಅದಕ್ಕಾಗಿ ಹೋರಾಟ ಮಾಡ್ಬೇಕಾಗಿಲ್ಲ. ಅದನ್ನ ಶೀಘ್ರವಾಗಿ ತರ್ತೀರಾ ಇಲ್ವಾ ಅಂತ ಹೇಳಿ ನೇರ ಪ್ರಶ್ನೆ ಮಾಡಿದರೆ, ಇದಕ್ಕೆ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಉತ್ತರ ಕೊಡುತ್ತೋ ಅಥವಾ ಉತ್ತರ ಕೊಡೋದು ಅದಕ್ಕೆ ಇನ್ನೂ ಎಷ್ಟು ದಿವಸ ಬೇಕಾಗುತ್ತೆ ಅನ್ನೋದಾದ್ರೂ ಟೈಮ್ ಲೈನ್ ಆದ್ರೂ ಹೇಳುತ್ತಾ ನೋಡೋಣ. ಇದಾಗಿತ್ತು ಈ ಕ್ಷಣದಲ್ಲಿ. ಮತ್ತಷ್ಟು ವಿಷಯಗಳನ್ನ ಹೇಳ್ತಾ ಇರ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ಮುಕ್ತ ಪತ್ರಿಕೋದ್ಯಮದಲ್ಲಿ ನಿಮ್ಗೆ ಇಂತಹ ನೇರ ವಿಚಾರಗಳನ್ನ ಹೇಳೋಕೆ ಸಾಧ್ಯ.
ನೀವು ನೋಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರನ್ನು, ನಿಮ್ಮ ಬಳಗವನ್ನು ನಮ್ಮ ಚಾನೆಲ್ಗೆ ಕರ್ತನ್ನಿ. ಬೆಲ್ ಐಕಾನ್ ಅನ್ನ ಒತ್ತಿದ್ರೆ ನಿಮ್ಗೆಲ್ಲ ನೋಟಿಫಿಕೇಶನ್ ಬರುತ್ತೆ. ಆಗ ನಿಮ್ಗೆ ಅಪ್ಡೇಟ್ ಆಗುವ ಸ್ಟೋರಿಗಳು ಸಿಗ್ತಾ ಇರ್ತದೆ. ಜೊತೆಗೆ ನೀವು ನಮ್ಮ ಚಾನೆಲ್ಗೆ ಜಾಯಿನ್ ಆಗಬಹುದು. ಜಾಯಿನ್ ಆದಾಗ ಎಲ್ಲ ವಿಶೇಷವಾದ ಸ್ಟೋರಿಗಳನ್ನ ನೋಡೋಕೆ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವು ನಮ್ಗೆ ಒಂದು ಆರ್ಥಿಕ ನೆರವನ್ನ ಕೊಡ್ತೀರಾ. ಆದ್ರಿಂದ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಚಾನೆಲ್ಗೆ ನೆರವನ್ನ ನೀಡಿ ಅಂತ ಕೇಳ್ತಾ ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.